ಇದೇನಿದು? ಓಪನ್ ಮಾಡು ಹಂಗೆ ಹೇಳು. ನಿನ್ಗೆ ಬೇಕಾ? ಸ್ಟ್ರಾಂಗೆಸ್ಟ್ ಮಾಡ್ ಬೇಕಾ ಬೇಡವಾ? ಬೇಕಾ? ಜೋರಾಗಿ ಹೇಳು. ಏನಕ್ಕೆ ಬೇಕು? ಮತ್ತೆ ಸ್ಟ್ರಾಂಗೆಸ್ಟ್ ಮಾಡ್ ಕುಡಿಯೋದ್ರಿಂದ ಏನೆಲ್ಲ ಐತಿದೆ? ಸ್ಟ್ರಾಂಗೆಸ್ಟ್ ಮಾಡ್ ಏನಕ್ಕೆಲ್ಲ ಕುಡಿತೀಯಾ? ಈಗ ನೀನು ಸ್ಕೂಲಿಗೆ ಹೋಯ್ತಿದ್ಯಲ್ವಾ, ಈಗ ನೀನು ಓದ್ತಾ ಇದೀಯಾ, ನಿನಗೆ ಓದೋದು ಮರೆಯೋದಿಲ್ವಾ? ಏನಕ್ಕೆ ಮರೆಯಲ್ಲ? ಸ್ಟ್ರಾಂಗೆಸ್ಟ್ ಮಾರ್ಟ್ ಕೊಡಿದ್ರೆ ನೀ ಮೈಂಡ್ ಪವರ್ ಜಾಸ್ತಿ ಆಗುತ್ತಾ? ಓ ಸೂಪರ್ ಅಲ್ವಾ. ಸ್ಟ್ರಾಂಗೆಸ್ಟ್ ಮಾರ್ಟ್ಗೆ ಎಷ್ಟು ರೂಪಾಯಿ? ಇಂತ ಚೆನ್ನಾಗಿ ಓದ್ತಿದ್ಯಾ? ಇರು ಒಂದ್ ನಿಮಿಷ, ಆಗಿಲ್ಲ. ಸ್ಟ್ರಾಂಗೆಸ್ಟ್ ಮಾರ್ಟ್ ಕೊಡ್ತೀನಿ. ಇದು ಸ್ಟ್ರಾಂಗೆಸ್ಟ್ ಮಾರ್ಟ್ ಖಾಲಿ ಆಗಿದೆ. ಸ್ಟ್ರಾಂಗೆಸ್ಟ್ ಮಾರ್ಟ್ ಖಾಲಿ ಆಗಿದೆ. ಇರು ಕೊಡ್ತೀನಿ ಒಂದ್ ನಿಮಿಷ. ಹಾರ್ಲಿಕ್ಸ್ ಬೂಸ್ಟ್ ಏನು ಬೇಡವಾ? ಅಲ್ಲಲ್ಲ, ಇಲ್ಲಿ ಹಾರ್ಲಿಕ್ಸ್ ಬೂಸ್ಟ್ ಏನು ಬೇಡವಾ? ಏನಕ್ಕೆ? ಓಕೆ ಓಕೆ ಸೂಪರ್. ಇದೇ ಬೇಕಾ ನೀವು ಸ್ಟ್ರಾಂಗೆಸ್ಟ್ ಮಾರ್ಟು? ಸರಿ, ನಾಳೆ ತಗೊಂಬರ್ಲಾ? ನಾಳೆ ರಿಸಲ್ಟ್ ಅಲ್ವಾ? ನಾಳೆ ಪಾಸ್ ಆದ್ರೆ ನಿಮಗೆ ಇಲ್ಲಿ, ನಾಳೆ ಪಾಸ್ ಆದ್ರೆ ಫುಲ್ ಸ್ಟ್ರಾಂಗೆಸ್ಟ್ ಮಾರ್ಟ್ ನಿನಗೆ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿ ಆಕಾಶ್. ವೆಲ್ಕಮ್ ಬ್ಯಾಕ್ ಟು ಅನದರ್ ಬ್ಯಾಂಡ್ ನ್ಯೂ ವಿಡಿಯೋ. ಗಾಯ್ಸ್, ಇವತ್ತೇನು ವಿಡಿಯೋ ನೋಡ್ತೀರಿ ಅಂತಂದ್ರೆ ಆಲ್ರೆಡಿ ನೀವು ಇಂಟ್ರೋ ನೋಡಿರ್ಬೋದು. ಏನ್ ವಿಡಿಯೋ ಅಂತ ಹೇಳ್ಬಿಟ್ಟು ಸ್ಟ್ರಾಂಗೆಸ್ಟ್ ಮಾರ್ಟ್. ಸೊ ಈ ಸ್ಟ್ರಾಂಗೆಸ್ಟ್ ಮಾರ್ಟ್ ಇದ್ರೆ ಏನಕ್ಕೆ ಇರೋದು ಇದು? ಸೊ ನನ್ನ ತಂಗಿ ಮಗ ಒಂದು ತುಂಬಾ ಹಠ ಮಾಡ್ತಿದ್ದ ಒಂದು ಸ್ಟ್ರಾಂಗೆಸ್ಟ್ ಮಾರ್ಟ್ಗೆ. ಸೊ ಅದ್ರಲ್ಲಿ ಏನಿರೋ ಸ್ಪೆಷಲ್ ಏನು ಅಂತ ಹೇಳ್ಬಿಟ್ಟು ಜಸ್ಟ್ ವೇಟ್ ಅಂಡ್ ವಾಚ್. ಸೊ ಗಾಯ್ಸ್, ಇದೇ ಸ್ಟ್ರಾಂಗೆಸ್ಟ್ ಮಾರ್ಟ್. ಸೊ ಇದೇನಕ್ಕೆ ಅಂತಂದ್ರೆ, ಈಗ ನಿಮ್ಮ ಮಕ್ಕಳಿಗೆ ಬಂದ್ಬಿಟ್ಟು ನೀವು ಪ್ರತಿನಿತ್ಯ ಹಾರ್ಲಿಕ್ಸ್, ಬೂಸ್ಟ್ ಮತ್ತೆ ವಿಟಮಿನ್ ಬೋರ್ನ್ವಿಟಾ, ಕಾಂಪ್ಲೇನ್ ಇದೆಲ್ಲ ಕೊಡ್ತಿದ್ದೀರಾ. ಸೊ ಇದೆಲ್ಲ ಕೊಡೋದಕ್ಕೂ ಮುಂಚೆ ಏನ್ ಮಾಡ್ಬೇಕು ಅಂತಂದ್ರೆ, ಪ್ರತಿನಿತ್ಯ ನೀವು ಮಕ್ಕಳು ಆರೋಗ್ಯವಾಗಿದ್ದೀರಾ ಇಲ್ಲ ಅಂತ ಹೇಳ್ಬಿಟ್ಟು ನೀವು ವಾಶ್ ಮಾಡ್ಬೇಕಾಗುತ್ತೆ. ಸೊ ಯಾವ ರೀತಿ ಅಂತಂದ್ರೆ, ಪ್ರತಿನಿತ್ಯ ನಮ್ಮ ಮಕ್ಕಳು ಬಂದ್ಬಿಟ್ಟು ಮೊಬೈಲ್ ನೋಡೋದಾಗ್ಲಿ ಅಥವಾ ಜಂಕ್ ಫುಡ್ಸ್ ತಿನ್ನೋದಾಗ್ಲಿ, ಕುರುಕುರೆ ತಿನ್ನೋದಾಗ್ಲಿ, ಸೊ ಇದನ್ನೆಲ್ಲ ನೋಡಿ ಪ್ರತಿನಿತ್ಯ ಅವರಿಗೆ ಸೆಲ್ಸ್ ಡ್ಯಾಮೇಜ್ ಆಗಿ ಇಮ್ಯುನಿಟಿ ಪವರ್ ತುಂಬಾ ಹೋಗ್ತಿದೆ, ಮತ್ತೆ ಅವ್ರಿಗೆ ಬ್ರೈನ್ ಪವರ್ ತುಂಬಾ ವೀಕ್ ಆಯ್ತಿದೆ, ಅವ್ರ ಬಾಡಿನೇ ಫುಲ್ ವೀಕ್ ಆಯ್ತಿರೋದ್ರಿಂದ. ಸೊ ಅವ್ರಿಗೆ ಯಾವುದೇ ರೀತಿ ಒಂದು ಹೆಲ್ತಿಯಾಗಿ ಮತ್ತೆ ಓದಿನ ಮೇಲೆ ಕಾನ್ಸಂಟ್ರೇಷನ್ ಕೊಡೋದಾಗ್ಲಿ ಇಲ್ಲ. ಸೊ ಅವರು ಗಮನ ಬೇರೆ ಮೊಬೈಲ್ ಮೇಲೆ ಇರುತ್ತೆ. ಮತ್ತೆ ಜಂಕ್ ಫುಡ್ಸ್ ಏನಿದೆ, ಈ ಏರಿಯಾದಲ್ಲಿ ಸಿಗುವಂತ ಜಂಕ್ ಫುಡ್ಸ್, ಪಾನಿಪುರಿ ಆಗಲಿ, ಗೋಬಿ ಆಗಲಿ. ಗುಡ್ ನ್ಯೂಸ್ ಏನಂತಂದ್ರೆ, ಗೌರ್ಮೆಂಟ್ ಅವರು ಗೋಬಿನ ಬ್ಯಾನ್ ಮಾಡಿದರೆ. ಅದು ಗೋಬಿಯಲ್ಲಿ ಹಾಕೋ ಒಂದು ಕೆಮಿಕಲ್ ಕಲರ್ನ ಬ್ಯಾನ್ ಮಾಡಿರೋದ್ರಿಂದ ಇನ್ನೂ ತುಂಬಾ ಒಳ್ಳೆ ಸುದ್ದಿಯಾಗಿದೆ ಅದು. ಸೊ ಆದಷ್ಟು ಬೇಗ ಇನ್ನೂ ಹೆಚ್ಚಿನ ಒಂದು ಐಟಮ್ಗಳು ಏನೆಲ್ಲ ಬ್ಯಾನ್ ಆಗಬೇಕು ಅದೆಲ್ಲ ಬ್ಯಾನ್ ಆಗೋ ಚಾನ್ಸಸ್ ಇದೆ. ಸೊ ಅದು ಮೋದಿ ಸರ್ಕಾರ ಇದ್ರೆ ಮಾತ್ರ. ಗೈಸ್, ಮತ್ತೆ ಇನ್ನು ಏನ್ ಸ್ಪೆಷಲ್ ಇದೆ ಈ ಸ್ಟ್ರಾಂಗೆಸ್ಟ್ ಮಾರ್ಟ್ ಇದ್ದಾರೆ, ಏನಕ್ಕಿಂತ ಕೊಡ್ಬೋದು ಅಂತ ಹೇಳಿದ್ರೆ, ಸೊ ಇದನ್ನ ಕೊಟ್ರೆ ನಮ್ಮ ಮಕ್ಕಳು ಆರೋಗ್ಯ ಇರ್ತಾರೆ ಅಂತಂದ್ರೆ 100% ಪಕ್ಕ ಗ್ಯಾರಂಟಿ ಆರೋಗ್ಯವಾಗಿರ್ತಾರೆ. ಯಾವ ರೀತಿ ಅಂತ ಹೇಳಿದ್ರೆ, ಸೊ ಇದು ನೋಡ್ತಿರ್ಬೋದು ಸ್ಟ್ರಾಂಗೆಸ್ಟ್ ಮಾರ್ಟ್ ಇದು. ಸೊ ಈ ಒಂದು ಸ್ಟ್ರಾಂಗೆಸ್ಟ್ ಮಾರ್ಟ್ ಅಲ್ಲಿ ನಿಮಗೆ ಏನೆಲ್ಲ ಸ್ಪೆಷಾಲಿಟಿ ಇದೆ ಅಂತ ಹೇಳಿದ್ರೆ, 37 ರೀತಿಯ ಮೂಲಭೂತ ಪೋಷಕಾಂಶಗಳಿದೆ ಇದರಲ್ಲಿ. ಸೊ 35 ರೀತಿಯ ಮೂಲಭೂತ ಪೋಷಕಾಂಶ ಅಂದ್ರೆ ತಮಾಷೆ ಅಲ್ಲ, ಅದು ಹೆವಿ ಒಂದು ರಿಚ್ ನ್ಯೂಟ್ರಿಷನ್ ಪ್ರತಿಯೊಂದು ಕೂಡ. ಸೊ ಇಲ್ಲಿ ಸ್ಪೆಷಲ್ ಇಂಗ್ರೀಡಿಯಂಟ್ ಏನೆಲ್ಲ ಇದೆ ಅಂತ ಹೇಳ್ತೀನಿ. ವೆಲ್ ಸ್ಟ್ರಾಂಗೆಸ್ಟ್ ಮಾರ್ಟ್ ಪ್ರೊವೈಡ್ಸ್ 37 ಟೋಟಲ್ 37 ಇದೆ ಇದರಲ್ಲಿ. ಮತ್ತೆ ಮಿಲ್ಕ್ ಪ್ರೋಟೀನ್. ಸೊ ಇದರಲ್ಲಿ ಮಿಲ್ಕ್ ಪ್ರೋಟೀನ್ ಕೂಡ ಆಡ್ ಮಾಡಿದ್ದಾರೆ. ಇದು ಏನ್ ಮಾಡುತ್ತೆ ಅಂದ್ರೆ, ಬಿಲ್ಡಿಂಗ್, ರಿಟೈನಿಂಗ್ ಮತ್ತು ಮಸಲ್ ಟಿಶ್ಯೂಗೋಸ್ಕರ ಇರೋದು ಇದು. ಬಿಲ್ಡಿಂಗ್ ರಿಟೈನ್ ಆಗಲು ಮತ್ತೆ ಬಿಲ್ಡಿಂಗ್ ಬಿಲ್ಡ್ ಆಗಲು, ಬಾಡಿ ಬಿಲ್ಡ್ ಆಗಲು, ಮತ್ತೆ ಟಿಶ್ಯೂ ಏನ್ ಸೆಲ್ಸ್ ಇದೆ ಅದು ಕೂಡ ರಿಪೇರ್ ಆಗಲು ಇದು ಹೆಲ್ಪ್ ಮಾಡುತ್ತೆ ಮಿಲ್ಕ್ ಪ್ರೋಟೀನ್. ಸೊ ಅದಾದ್ಮೇಲೆ ವಿಟಮಿನ್ಸ್ ಮತ್ತು ಮಿನರಲ್ಸ್. ಇದು ಗ್ರೋತ್, ಮೇಂಟೆನೆನ್ಸ್ ಅಂಡ್ ರಿಪೇರ್ ದ ಬಾಡಿ. ಸೊ ಇದು ಗ್ರೋತ್ ಆಗಲು ಮತ್ತೆ ಬಾಡಿ ಫುಲ್ ರಿಪೇರಿ ಆಗಲು ಕೂಡ ಹೆಲ್ಪ್ ಮಾಡುತ್ತೆ. ಸೊ ಅದಾದ್ಮೇಲೆ DHA ಇದೇ ಬಂದ್ಬಿಟ್ಟು ತುಂಬಾ ಸ್ಪೆಷಲ್ ಬಂದ್ಬಿಟ್ಟು DHA ಡೆಕೋಸಹೆಕ್ಸಾನಿಕ್ ಆಸಿಡ್. ಸೊ ಇದೇನ್ ಸ್ಪೆಷಲ್ ಅಂದ್ರೆ, ಮಕ್ಕಳು ಓದ್ಬೇಕಾದ್ರೆ ಅವ್ರಿಗೆ ಓದೋದು ನೆನಪಿರ್ಬೇಕಂತಂದ್ರೆ ಬ್ರೈನ್ ಪವರ್ ಫುಲ್ ಶಾರ್ಪ್ ಆಗಿರ್ಬೇಕು. ಸೊ DHA ಇದು ಕೂಡ ಇದರಲ್ಲಿ ಇಂಗ್ರೇಡ್ ಮಾಡಿದ್ದಾರೆ. ಸೊ ಈ ಒಂದು DHA ನಿಮಗೆ ಫುಲ್ ನಿಮ್ಮ ಮಕ್ಕಳು ಎಷ್ಟೇ ಓದಿದ್ರು ಅದೊಂದು ಯೋಚನೆ ಇರಲು ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ಅದಾದ್ಮೇಲೆ ವಿಟಮಿನ್ಸ್ ಮತ್ತೆ ಮಿನರಲ್ಸ್, ಗ್ರೋತ್, ಮೇಂಟೆನೆನ್ಸ್, ಬಾಡಿ ರಿಪೇರಿ ಅದು ಕೂಡ ಆಯ್ತು. ಅದಾದ್ಮೇಲೆ ಕೊಲೆಸ್ಟ್ರಾಮ್. ಸೊ ಕೊಲೆಸ್ಟ್ರಾಮ್ ಏನ್ ಮಾಡುತ್ತೆ, ಹೆಲ್ಪ್ ಸ್ಟ್ರೆಂತ್ ಇಮ್ಯುನಿಟಿ ಪವರ್ ಬಿಲ್ಡ್ ಆಗಕ್ಕೆ ಕೊಲೆಸ್ಟ್ರಾಮ್ ಆಡ್ ಮಾಡುತ್ತೆ. ಈ ಕೊಲೆಸ್ಟ್ರಾಮ್ ಅನ್ನೋದು ತಾಯಿ ಎದೆಯಲ್ಲಿ ಸಿಗುವಂತದ್ದು. ಸೊ ಒಂದು ಕೊಲೆಸ್ಟ್ರಾಮ್ ಕೂಡ ಇದರಲ್ಲಿ ಆಡ್ ಮಾಡಿರೋದು ತುಂಬಾ ಖುಷಿಯಾಗಿದೆ ಇದು. ಸೊ ಮಕ್ಕಳ ಇಮ್ಯುನಿಟಿ ಪವರ್ ಬಿಲ್ಡ್ ಆದ್ರೆ ಸಾಕು, ಅವ್ರಿಗೆ ಯಾವುದೇ ರೀತಿಯ ಅನಾರೋಗ್ಯ ಆಗಲಿ ಅಥವಾ ಎಂತದೇ ಒಂದು ಕಾಯಿಲೆ ಬಂದ್ರು ಅವ್ರಿಗೆ ತಡ್ಕೊಳ್ಳೋ ಶಕ್ತಿ ಇರುತ್ತೆ, ತಡ್ಕೊಳ್ಳೋ ಕೆಪಾಸಿಟಿ ಇರುತ್ತೆ. ಸೊ ಅದಾದ್ಮೇಲೆ ಇದರಲ್ಲಿ ಕಾರ್ಬೋಹೈಡ್ರೇಟ್ ಕೂಡ ಆಡ್ ಮಾಡಿದ್ದಾರೆ. ಮತ್ತೆ ಇನ್ನೊಂದು FOS ಸಪೋರ್ಟ್ಸ್ ಡೈಜೆಸ್ಟಿವ್. ಮೇನ್ ಅಂದ್ರೆ FOS ಕೂಡ ಆಡ್ ಮಾಡಿದ್ದಾರೆ ಇದರಲ್ಲಿ. ಇದು ಡೈಜೆಸ್ಟಿವ್ ಸಿಸ್ಟಮ್ ನ ಸಪೋರ್ಟ್ ಮಾಡಿದೆ, ಡೈಜೆಸ್ಟಿವ್ ಆಗಲು ಮತ್ತೆ ಡೈಜೆಸ್ಟಿವ್ ಇಂಪ್ರೂವ್ಮೆಂಟ್ ಆಗಲು. ಸೊ ಏನೇ ಒಂದು ಪ್ರತಿಯೊಂದು ತಿಂದ್ರು ಕೂಡ ಚೆನ್ನಾಗಿ ಡೈಜೆಸ್ಟಿವ್ ಆಗಿಬಿಟ್ರೆ ಮಕ್ಕಳು
ವಿಪರೀತ ತೂಕ ಕೂಡ ಜಾಸ್ತಿ ಆಗಲ್ಲ, ವಿಪರೀತ ಸಣ್ಣ ಕೂಡ ಆಗೋದಿಲ್ಲ. ಸೊ ಕಂಪ್ಲೀಟ್ ನ್ಯೂಟ್ರಿಷನ್ ಅವರಿಗೆ ಸಿಗೋದ್ರಿಂದ ತುಂಬಾನೇ ಹೆಲ್ತಿಯಾಗಿರ್ತಾರೆ. ಸೊ ಅದಾದ್ಮೇಲೆ ಇದರಲ್ಲಿ ಟೋಟಲ್ 32 ರೀತಿಯ ಮೂಲಭೂತ ಪೋಷಕಾಂಶಗಳು ಇರೋದ್ರಿಂದ ಸೊ ಕಂಪ್ಲೀಟ್ ಒಂದು ಬಾಡಿ ಮೇಂಟೈನ್ ಆಗಲಿ, ಮತ್ತೆ ಗ್ರೋತ್ ಇಂಟರೆಂಟ್ ಆಗಲಿ, ಮತ್ತೆ ಬ್ರೈನ್ ಪವರ್ ಚೆನ್ನಾಗಿರೋದಾಗ್ಲಿ, ಮತ್ತೆ ಇಮ್ಯುನಿಟಿ ಪವರ್ ಚೆನ್ನಾಗಿರೋದಾಗ್ಲಿ, ಪ್ರತಿಯೊಂದು ಕೂಡ ಚೆನ್ನಾಗಿರುತ್ತೆ. ಸೊ ಜಸ್ಟ್ ಇದಕ್ಕೆ ಕಾಸ್ಟ್ ಬಂದ್ಬಿಟ್ಟು 702 ಅಂದ್ರೆ 702 rupees ಅಷ್ಟೇ. ಸೊ ನಿಮ್ಗೆ ಡಿಸ್ಕೌಂಟ್ ಕೂಡ ಸಿಗುತ್ತೆ. 702 rupees ಒಂದು ಜಸ್ಟ್ ಮ್ಯಾಟ್ರೇ ಅಲ್ಲ ಇದು. ಏನಕ್ಕಂದ್ರೆ ಈಗಿನ ಕಾಲ ಮಕ್ಕಳಲ್ಲಿ ಬಂದ್ಬಿಟ್ಟು ತುಂಬಾನೇ ಇಮ್ಯುನಿಟಿ ಪವರ್ ಕೂಗ್ತಿದೆ, ನೀವೇ ನೋಡ್ತಿರ್ಬೋದು. ಮತ್ತೆ ಇನ್ನೊಂದು ಸ್ಪೆಷಲ್ ಏನಂದ್ರೆ ಮೊಬೈಲ್ ಅಲ್ಲಿ 21ನೇ ಶತಮಾನದ ಸಿಗರೇಟ್, ಈ ಕಾಲದ ಮೊಬೈಲ್ ಒಂದು 21ನೇ ಶತಮಾನದ ಸಿಗರೇಟ್. ನಮ್ಮ ಆ ಕಾಲದಲ್ಲಿ ಬರ್ಬೇಕಾದ್ರೆ ಅಷ್ಟೊಂದು ಎಫೆಕ್ಟ್ ಇರಲಿಲ್ಲ. ಯಾಕಂದ್ರೆ ಈಗ ಇರೋ ಟವರ್ಗಳು 5G 4G 6G ಅಪ್ ಟು 10G ಗಂಟು ಹೋಗ್ತಿದೆ. ಸೊ ಇಂದು ಟವರ್ಗಳಿಂದ ನಮಗೆ ಆಕಾಶದಲ್ಲಿರೋ ಪಕ್ಷಿಗಳಿಗೆ ಕೂಡ ಒಂದು ಸೇಫ್ಟಿ ಇಲ್ಲ. ಇನ್ನು ನಾವು ಮೊಬೈಲ್ ಯೂಸ್ ಮಾಡ್ತೀವಿ, ರಂಧ್ರಗಳು ಡೈರೆಕ್ಟ್ ಆಗಿ ನಮ್ಮನ್ನೇ ಅಟ್ಯಾಕ್ ಮಾಡೋದ್ರಿಂದ ನಮ್ಮ ಇಮ್ಯುನಿಟಿ ಪವರ್ ಯಾವ ಮೂಲೆಯಲ್ಲಿ. ಸೊ ಅದಕ್ಕೆ ಈ ಒಂದು ಸ್ಟ್ರಾಂಗೆಸ್ಟ್ ಮಾಡಿ ಯೂಸ್ ಮಾಡಿ. ಇದನ್ನ ಯೂಸ್ ಮಾಡಿದ್ರೆ ನಿಮ್ಮ ಮಕ್ಕಳು ಹೆಲ್ತಿಯಾಗಿರೋದ್ರಿಂದ 100% ಗ್ಯಾರಂಟಿ. ಅದ್ರ ಜೊತೆಗೆ ನೀವು ಕೂಡ ನಿಮ್ಮ ಮಕ್ಕಳು ಚೆನ್ನಾಗಿ ಓದಿಸಿದ್ರೆ ಇನ್ನೂ ಕೂಡ ಅವರು ಪರ್ಫೆಕ್ಟ್ ಆಗಿರ್ತಾರೆ. ಸೊ ಫಸ್ಟ್ ರ್ಯಾಂಕ್ ತಗೊಳ್ಳೋದ್ರಲ್ಲಿ ಏನೂ ಒಂದು ಡೌಟ್ ಇಲ್ಲ. ಸೊ ಮಿಸ್ ಮಾಡೋದೇ ತಗೊಳ್ಳಿ. ಟಾಟಾ, ಬಾಯ್ ಬಾಯ್, ಸಿ ಯು, ಟೇಕ್ ಕೇರ್.